ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಬ್ಲಾಗಲ್ಲಿ ಬಗಲ್ಗುಂಟೆ ಮಾರಮ್ಮನ ಸನ್ನಿಧಿಯಲ್ಲಿ ನಾನಿದ್ದೀನಿ. ಹಾಗೆ ನಿಮಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋಣ ಅಂತ ಈ ಬ್ಲಾಗನ್ನು ನಾನು ಹಂಚ್ಕೊತಾ ಇದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅನ್ನೋ ಬಟನನ್ನು ಪ್ರೆಸ್ ಮಾಡಿ ನಾನು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ಮೊದಲು ಬರುತ್ತೆ. ಬನ್ನಿ, ಹಾಗಿದ್ರೆ ತಡ ಮಾಡಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದು ಎಂಟ್ರೆನ್ಸ್ ಆಗಿರುತ್ತೆ ಫ್ರೆಂಡ್ಸ್. ಹಾಗೆ ನಾವು ಆ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಮಾರಮ್ಮನ ಜಾತ್ರೆ ಅಂದರೆ ಕೇಳಬೇಕಾ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು. ಇನ್ನು ನೈಟ್ ಟೈಮ್ ಆದರೆ ತುಂಬ ಚೆನ್ನಾಗಿರುತ್ತೆ. ಬೇರೆ ಬೇರೆ ಕಡೆಯಿಂದೆಲ್ಲ ಬಂದ್ಬಿಟ್ಟು ಅಂಗಡಿಗಳನ್ನ ಹಿಡ್ಕೊಂಡಿದ್ದಾರೆ. ನಂತರ ಬಂದ್ಬಿಟ್ಟು ದೇವಸ್ಥಾನ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಹಾಗೆ ತಾಯಿಯ ದರ್ಶನಕ್ಕೆ ಹರಿದು ಬಂದ ಭಕ್ತ ಸಾಗರ ಅಂತಲೇ ಹೇಳ್ಬೋದು. ಕ್ಲಿಪ್ ಹಾಕ್ತೀನಿ ನಾನು, ಫೋಟೋ ಕ್ಲಿಪ್ಪು, ಹಾಗೆ ವಿಡಿಯೋ ಕ್ಲಿಪ್ ಕೂಡ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಸೊ ಇದು ಮುಂಚೆನೇ ಅಪ್ಲೋಡ್ ಮಾಡಬೇಕಾಗಿತ್ತು, ನಂಗೆ ಟೈಮ್ ಸಿಗಲಿಲ್ಲ. ಸೊ ಹಂಗಾಗಿ ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ನೋಡ್ತಾ ಇದ್ದೀರಲ್ಲ ನೀವು, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮ ಮಾರಮ್ಮ ತಾಯಿನ. ನೀವು ದರ್ಶನ ಮಾಡ್ಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಿಕೊಳ್ಳಿ. ನಂತರ ನೀವು ನೋಡ್ತಾ ಇರೋದು ಹೊರಗಡೆ ಟೆಂಪಲ್. ಇದು ಹೂವಿನ ಅಲಂಕಾರ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಹಾಗೆ ಇದು ಪೂಜೆ ಎಲ್ಲ ಮಾಡ್ತಾ ಇರೋದು ನೋಡಿ. ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಭಕ್ತ ಸಾಗರನೇ ಹರಿದು ಬಂದಿದೆ, ಅಷ್ಟು ಜನ. ನಾವು ಒಂದು ಸ್ವಲ್ಪ ಬೆಳಿಗ್ಗೆ ಬೇಗನೆ ಹೋಗಿದ್ವಿ. ಸೊ ಹಂಗಾಗಿ ನಮಗೆ ರಶ್ ಕಾಣಲಿಲ್ಲ. ನಾನಲ್ಲಿ ಒಂದು ಸಣ್ಣ ಕ್ಲಿಪ್ ಮಾಡಿಕೊಂಡೆ, ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಹಂಗಾಗಿ ಹೂವಿನ ಡೆಕೋರೇಷನ್ ಸಹ ಚೆನ್ನಾಗಿತ್ತು. ನಾವು ಪ್ರಸಾದ ತೊಗೊಂಡು ನಾವು ಜಾತ್ರೆ ನೋಡಲಿಕ್ಕೆ ವಾಪಸ್ ಬಂದ್ವಿ. ಜಾತ್ರೆಯಲ್ಲಿ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಫ್ರೆಂಡ್ಸ್. ತುಂಬ ಕಮ್ಮಿ ಬೆಲೆದು, 20 ರುಪೀಸಿಂದ ಏನೇ ತೊಗೊಂಡ್ರು 20 ರುಪೀಸಿಂದ ಸ್ಟಾರ್ಟಿಂಗು. ಈ ಥರ ಚಿಕ್ಕ ಚಿಕ್ಕ ಐಟಮು 20 ರುಪೀಸ್ ಅಂತ ಹೇಳಿದ್ರು. ಹೇಳಬೇಕಂದ್ರೆ ಫ್ರೆಂಡ್ಸ್, ಜಾತ್ರೆಲೇ ತುಂಬ ಕಮ್ಮಿ ಬೆಲೆಗೆ ಕೊಡ್ತಾರೆ. ಕೆಲವೊಂದು ಮಾತ್ರ ತುಂಬ ಕಾಸ್ಟ್ಲಿ ಇರುತ್ತೆ, ಬಟ್ ಕಾಸ್ಟ್ಲಿ ಕೊಟ್ಟರು ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ, ನೋಡೋಣ ಬನ್ನಿ. ಹೂವಿನ ಕಲೆಕ್ಷನ್ ಮಾತ್ರ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಮನೆಗಳಿಗೆ ತುಂಬ ಚೆನ್ನಾಗಿ ಕಾಣಿಸಿದೆ ಡೆಕೋರೇಷನ್ಸ್ಗೆ. ಇದು ಒಂದು ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಕಾಸ್ಟ್ಲಿ ಕೊಟ್ಟರು ನಿಮಗೆ ತುಂಬ ಚೆನ್ನಾಗೇ ಇರುತ್ತೆ. ಮನೆಗೆ ಡೆಕೋರೇಷನ್ ಸಹ ನಿಮಗೆ ಚೆನ್ನಾಗಿರುತ್ತೆ. ಏನು ಬೊಕ್ಕೆ ಅಂತೀರಾ ಫ್ರೆಂಡ್ಸ್, ಒಂದಕ್ಕಿಂತ ಒಂದು ಕಲೆಕ್ಷನ್ ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ಈ ರೆಡ್ ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಈ ಕಲೆಕ್ಷನ್ನು ಸಹ ಇದು ಬಂದುಬಿಟ್ಟು ಕಾಸ್ಟು 600 ಅಂತ ಹೇಳಿದ್ರು. 600 ಕೊಟ್ಟರು ತುಂಬ ಚೆನ್ನಾಗಿದೆ. ಇದು ಪಿಂಗಾಣಿ ವಸ್ತುಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಮತ್ತು ಗ್ಲಾಸಸ್ಸು, ಮತ್ತು ಇದು ಬಳೆಗಳು, ಎಷ್ಟು ವಿಧ ವಿಧ ಬಳೆಗಳು ಫ್ರೆಂಡ್ಸ್. ನಾನು ಈ ಬಳೆನ ತೊಗೊಂಡೆ. ಕಲೆಕ್ಷನ್ ಕೂಡ ಚೆನ್ನಾಗಿದೆ. ವಾಲೆ ಮತ್ತು ಇದು ತುಂಬ ಇಷ್ಟ ಆಯಿತು ನನಗೆ. ನೋಡಿ, ಈಗ ನಮಗೆ ನೋಡಬೇಕು ಅಲ್ಲ, ಎಲ್ಲ ಥರದ್ದು ಸಿಗಬೇಕು ಅಂದರೆ ಜಾತ್ರೆಗೆ ಹೋಗಬೇಕು. ಎಲ್ಲ ಥರದ್ದು ಜಾತ್ರೆ ಸಿಗುತ್ತೆ. ಬಳೆ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಕಲೆಕ್ಷನ್ ಬಂದುಬಿಟ್ಟು ನಮಗೆ ಸರಗಳು ಕೂಡ ಅಷ್ಟೇ ಚೆನ್ನಾಗಿದ್ದಾವೆ. ಏನೋ ತೊಗೊಂಡ್ರು ಫ್ರೆಂಡ್ಸ್, ಇಲ್ಲಿ 100 ರುಪೀಸ್ ಅಂತೆ, ತುಂಬ ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಶಾಪಿಂಗ್ ಮಾಡ್ತಾ ಇದ್ದಾರೆ ಮಗಳಿಗೆ. ಏನೋ ಕ್ಲಿಪ್ಸು ಅದೆಲ್ಲ ತೊಗೊತಾ ಇದ್ದಾರೆ. ಆಮೇಲೆ ಜಾತ್ರೆಗೆ ಬಂದುಬಿಟ್ಟು ನಾವು ಬತ್ತಾಸು, ಮಂಡಕ್ಕಿ ಇದೆಲ್ಲ ತೊಗೊಂಡಿಲ್ಲ ಅಂದರೆ ಜಾತ್ರೆಗೆ ಹೋಗಿದ ಕಳೆನೇ ಬರಲ್ಲ. ಅದನ್ನು ತೊಗೊಂಡು ಜಾತ್ರೆಗೆ ಬಾಯ್ ಅಂತ ಹೇಳ್ತಾ ಮನೆ ಕಡೆಗೆ ಹೊರಡ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಬಗಲ್ಗುಂಟೆ ಮಾರಮ್ಮನ ಜಾತ್ರೆ ಮುಕ್ತಾಯ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾಯಿ ಮಾರಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ನಿಮ್ಮ ಆಯಸ್ಸು ಆರೋಗ್ಯ ಕೊಟ್ಟು ಎಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.